ರಾಜಧಾನಿ ಬೆಂಗಳೂರಿನಲ್ಲಿ ತಡರಾತ್ರಿ ವರುಣ ಅಬ್ಬರಿಸಿದ್ದಾನೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿಯಾಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ವಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾಲ್ ಒಂದರಲ್ಲಿ ಸೋರಿದಂತಹ ಘಟನೆ ಆಗಿದೆ. ಮಳೆ ನೀರು 6 ತಿಂಗಳ ಹಿಂದಷ್ಟೇ ಓಪನ್ ಆಗಿದ್ದಂತಹ ಮಾಲ್ ಇದು M5 ಮಾಲು ಅಂತ ಹೇಳಿ. ಸಿನಿಮಾ ನೋಡ್ತಾ ಇದ್ದವರಿಗೆ ಮಾಲ್ನ ಒಳಗಡೆನೆ ಮಳೆ ಹನಿಯ ಸಿಂಚನ ಆಗಿದೆ. ಭಾರೀ ಮಳೆಗೆ ರೂಫಿಂಗ್ನಲ್ಲಿ ನೀರು ಸೋರಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. 6 ತಿಂಗಳ ಹಿಂದಷ್ಟೇ ಓಪನ್ ಆದಂತಹ ಮಾಲು ಒಂದೇ ಮಳೆಗೆ ಸೋರುತ್ತೆ ಅಂದರೆ ಅದರ ಗುಣಮಟ್ಟ, ಅವರು ಕಟ್ಟಿದಂತಹ ರೀತಿ ಹೇಗಿರಬೇಕು ಅಂದಾಜು ಮಾಡ್ಕೊಳ್ಳಿ. ಇದೇ ಮಾಲು ಒಳಗೆ ಸಿನಿಮಾ ನೋಡೋದಕ್ಕಂತ ಹೇಳಿ ಪ್ರೇಕ್ಷಕರು ಬಂದಿದ್ರು. ಆ ಸಂದರ್ಭದಲ್ಲಿ ರೂಫೇ ಸೋರ್ತಾ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವಾಗ ಮಳೆ ಹನಿ ಕೆಳಗಿಳಿಯೋದಕ್ಕೆ ಶುರುವಾಯಿತು, ಜನ ಅಲ್ಲಿಂದ ಖಾಲಿ ಮಾಡಿದಂತಹ ಪ್ರಸಂಗ ನಡೆದಿದೆ. ನಾವು ಬರೀ ಸರ್ಕಾರಿ ಕಾಮಗಾರಿಗಳು ಮಾತ್ರ ಕಳಪೆ ಅಂದ್ಕೊಂಡಿದ್ವಿ. ಮಾಲ್ಗಳನ್ನು ಕೂಡ ಇಷ್ಟು ಕಳಪೆ ಮಟ್ಟದಲ್ಲಿ ಕಟ್ಟಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಸಂಗತಿ. ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಳೆ ಅಬ್ಬರದಿಂದ ರಸ್ತೆ ಮೇಲೆ ನೀರು ನಿಂತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ M5 ಮಾಲ್ನಲ್ಲಿ ನೀರು ಸೋರಿಕೆ ಆಗಿದೆ.